ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ವಿರುದ್ಧ ಬಶೀರ್ ಅಹಮದ್ ಅಂತಕ್ಕಂಥ ನಮ್ಮ ಕ್ಲೈಂಟ್ SITಯ ಮುಖ್ಯಸ್ಥರಿಗೆ ಈಗಾಗಲೇ ದೂರನ್ನು ಕೊಟ್ಟು ನಾವು ಅದರ ಪ್ರತಿಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ. ಸರ್, ಇಲ್ಲಿ SIT ಮುಖ್ಯಸ್ಥರು ನಾವು ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ದೂರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅನ್ನೋದಾದರೆ, ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಹಲವಾರು ಬಾರಿ ಈ ಹಿಂದೆ ಈ ಪ್ರಕರಣ ಏನು ಹಾಸನದ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ ಮುಂಚೆ ಹಲವಾರು ಮಾಧ್ಯಮಗಳಲ್ಲಿ HD ರೇವಣ್ಣರವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಮತ್ತು ಪ್ರಜ್ವಲ್ ರೇವಣ್ಣರವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಏನು ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಹಲವಾರು ಪ್ರಕರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ನನ್ನ ಬಳಿಯಲ್ಲಿ ಇದ್ದಾವೆ, ಸಾಕ್ಷ್ಯಾಧಾರಗಳಿದ್ದಾವೆ ಅಂತಂದು ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಹಲವಾರು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಇವಾಗ ಅವರು ಕಾನೂನಿನ ಜ್ಞಾನ ಬುದ್ಧಿ ವಿವೇಕ ತಿಳುವಳಿಕೆ ಉಳ್ತಕ್ಕಂಥವ್ರು ಅಡ್ವೊಕೇಟ್ಸ್ಗಳು ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದು ಒಂದು ದೂರನ್ನು ಕೊಟ್ಟು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕರ್ನಾಟಕದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಅಂತಕ್ಕಂಥದ್ದು ಇವತ್ತು ಬೀದಿ ಪಾಲಾಗಿದೆ. ಸದ್ಯ ಅದೃಷ್ಟವಶತ್ ಏನಪ್ಪ ಅಂದರೆ ಒಂದು ಪ್ರಾಣಹಾನಿಗಳು ಆಗಿಲ್ಲ, ಅದು ಒಂದು ಸೌಭಾಗ್ಯದ ಸಂಗತಿ. ಅದನ್ನು ಹೊರತುಪಡಿಸಿದ್ರೆ ಏನಪ್ಪ ಅಂದರೆ ಇವತ್ತು ಇವರು ದೇವರಾಜೇಗೌಡರು ಇವಾಗ ಪತ್ರಿಕಾಗೋಷ್ಠಿಯನ್ನು ಕರೆದು ಅವರು ಪ್ರೆಸ್ ಕ್ಲಬ್ಬಲ್ಲಿ ಭಾಳಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನಮಾನ ಹುದ್ದೆಗಳನ್ನು ಆಫರ್ಗಳನ್ನು ಇಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಇವಾಗ ಮೋದಿಜಿಯವರು ಮತ್ತು ಅಮಿತ್ ಶಾ ಜಿರವರು, ವಿಜಯೇಂದ್ರ ಜಿರವರ ಜೊತೆಯಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ದೇವೆ ಅಂತಕ್ಕಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಒಂದು ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಒಂದು ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಯಾರೇ ಅಡ್ವೊಕೇಟ್ಸ್ಗಳಿರ್ಬೋದು, ಅದು ಲೀಗಲ್ ವಿಂಗಲ್ಲಿ ಏನು ಲೀಗಲ್ ಸೆಲ್ಲಲ್ಲಿ ಇರ್ತಾರಲ್ಲ ಅವರುಗಳು ಪೂರ್ಣ ಪ್ರಮಾಣದಲ್ಲಿ ಅವರು ರಾಜಕೀಯವನ್ನು ಮಾಡ್ತಾ ಇರ್ತಾರೆ ವೃತ್ತಿ ಜೊತೆಯಲ್ಲಿ. ಹಾಗಾಗಿ ಅವರು ಏನು ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಈ ಭಾರತೀಯ ಜನತಾ ಪಕ್ಷದ ಏನು ಅವರು ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅವರ ಜೊತೆಯಲ್ಲಿ ಸೇರಿಕೊಂಡು ಈ ಪೆನ್ ಡ್ರೈವ್ಗಳಿಗೆ ಏನು ಈ CDಗಳನ್ನು ಮಿಕ್ಸಿಂಗ್ ಮಾಡಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂತದ್ದಿರ್ಬೋದು, ಅದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಅವರು ಏಕೆ ಮಾಡಿರಲ್ಲ ಅಂತಕ್ಕಂತಹ ನಿಟ್ಟಿನಲ್ಲಿ ಆ ಆಯಾಮದಲ್ಲೂ ಕೂಡ SIT ತನಿಖೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ದೂರನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡಬೇಕು. ಜೊತೆಗೆ ಈ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಮತ್ತು ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರನ್ನು ಮಂಪರು ಪರೀಕ್ಷೆಗೊಳಪಡಿಸಿ ಈ ಪ್ರಕರಣದಲ್ಲಿ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕಕ್ಷಿದಾರರಾಗಿರ್ತಕ್ಕಂಥ ಬಶೀರ್ ಅಹಮದ್ರವರು ರಾಜ್ಯಾಧ್ಯಕ್ಷರು ಈ ದಿನ SITಗೆ ದೂರನ್ನು ಕೊಟ್ಟಿದ್ದಾರೆ. ಇದು ದೂರಲ್ಲಿರ್ತಕ್ಕಂಥ ವಿಚಾರ. ಸರ್, ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಈ ದಿನ ನಾನು ದೂರನ್ನು ನೀಡಿದ್ದು ಉದ್ದೇಶ ಏನಂತಂದರೆ, ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದಂಥ ಕ್ರಮಕ್ಕೆ ನನಗೆ ತುಂಬ ಬೇಸರ ಆಯಿತು. ಈ ವಿಚಾರ ಮೊದಲೇ ನಮ್ಮ ಕ್ಲೈಂಟ್ ನಮ್ಮ ಲಾಯರ್ ಹೇಳಿದ್ರಲ್ಲ, ಅದೇ ರೀತಿ ಮೊದಲೇ ಇವರು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ರೆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಗೌರವ ಎಲ್ಲ ಉಳಿಯೋದು. ಭಾರತ ಮಾತೆಯನ್ನು ನಡು ಬೀದಿ ಒಳಗೆ ತುಂಬ ಅನುಮಾನ ಮಾಡಿದ್ರು. ಅದರಿಂದ ನನಗೆ ಸಹಿಸೋಕ್ಕಾಗಲ್ಲ. ಇವತ್ತು ದೂರು ಕೊಟ್ಟಿದ್ದೀನಿ. ಇಲಾಖೆ ಹೇಳಿದೆ ಕ್ರಮ ತೊಗೊಳ್ತೀವಿ. ಕ್ರಮ ತೊಗೊಳ್ಳಿಲ್ಲ ಅಂತ ಅಂದರೆ ಈ ನಮ್ಮ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅದಕ್ಕೆಲ್ಲ ಕಾರ್ಯಕರ್ತರು ಸರ್ಕಾರ ಆಗೋದು ಬೇಡ, SIT ಇಲಾಖೆ ಖಂಡಿತ ಅದು ಮಾಡಿಕೊಡುತ್ತೆ ಅಂತ ನಂಬಿಕೆ ಇದೆ ಅಂತ ಹೇಳ್ತಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.